ಇದೀಗ ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಹಿಂದೂ ದೇವರ ಹಾಡು ಹಾಡಿ ಸೈ ಎನಿಸಿಕೊಂಡಿದ್ದಂತಹ ಮುಸ್ಲಿಂ ಯುವತಿ ಸುಹಾನಾ ಸೈಯದ್ ಹಿಂದೂ ದೇವರ ಹಾಡು ಹಾಡಿದ್ದಕ್ಕೆ ಸುಹಾನಾ ಸೈಯದ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ಕೂಡ ಹಾಕಲಾಗ್ತಾ ಇದೆ. ಮೂಲಭೂತವಾದಿಗಳ ವರ್ತನೆಗೆ ಬಿಜೆಪಿಯ ಸಂಸದ ಪ್ರತಾಪ್ ಸಿಂಹ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ಸುದ್ದಿ. ಅನ್ಯ ಸಮುದಾಯದ ಯುವತಿ ಹಿಂದೂ ಹಾಡನ್ನ ಹೇಳಿದ್ದನ್ನೇ ಸಹಿಸಿಕೊಳ್ಳೋಕೆ ಆಗ್ತಿಲ್ಲ ಅಂತ ಅನಿಸ್ತಾ ಇದೆ. ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ಸುದ್ದಿ. ಇಂಥವರಿಂದ ಸಹಿಷ್ಣುತೆ ಅಂತ ಮಾತಾಡುವಂತಹ ನಮ್ಮ ದೇಶ ಈ ಸಹಿಷ್ಣುತೆ ಹಾಗೂ ಶಾಂತಿಯನ್ನ ನಿರೀಕ್ಷಿಸೋದಕ್ಕೆ ಇಂಥವರಿದ್ರೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಹಲವಾರು ಸಮಯದಲ್ಲಿ ಚಿಂತಕರು ಅಂತ ಬಾಯಿ ಬಡ್ಕೊಳ್ಳೋರು ಈಗ ಎಲ್ಲೋ ಹೋಗಿದ್ದಾರೆ ಅಂತ ಕೂಡ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡ್ತಾರೆ. ಸಾಹಿತಿಗಳಾದ ಪ್ರೊಫೆಸರ್ KS ಭಗವಾನ್, GK ಗೋವಿಂದರಾಜ್ ಅವರು ಮತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಗಿರೀಶ್ ಕಾರ್ನಾಡ್ ಅವರು ಎಲ್ಲಿ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ. ಕೆಲ ಲದ್ದಿಜೀವಿಗಳಿಗೆ ಸಂಗೀತದ ಮಹತ್ವ ಗೊತ್ತಿಲ್ಲ. ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಈ ರೀತಿಯಾಗಿ ಟೀಕೆಯನ್ನ ಖಂಡನೆಯನ್ನು ವ್ಯಕ್ತಪಡಿಸ್ತಾರೆ. ಜಿ ಸರಗಮಪದಲ್ಲಿ ಸುಹಾನಾ ಸೈಯದ್ ಹಾಡಿದ್ದನ್ನು ಕೂಡ ನಾನು ನೋಡಿದೆ. ಆ ಶ್ರೀಕಾರನೆ ಅಂತ ಹೇಳಿ ಬಹಳ ಭಕ್ತಿಯಿಂದ ಎಂತವರ ಮನಸ್ಸಿಗೂ ಒಂದು ಸ್ಪರ್ಶಿಸಬೇಕು ಆ ರೀತಿ ಬಹಳ ಅದ್ಭುತವಾಗಿ ಆಕೆ ಹಾಡು ಹೇಳಿದ್ಲು. ನಾನು ಕೂಡ ನನ್ನ ಫೇಸ್ಬುಕ್ ಅಲ್ಲಿ ಕೂಡ ಅದನ್ನ ಶೇರ್ ಮಾಡಿದ್ದೆ. ಇಡೀ ಕರ್ನಾಟಕದಲ್ಲಿ ಮನೆ ಮಾತಾದ್ಲು. ಆದ್ರೆ ನನಗೆ ಬಹಳ ಆಶ್ಚರ್ಯದ ಸಂಗತಿ ಏನಂತಂದ್ರೆ ಅನ್ಯ ಧರ್ಮದ ಒಂದು ದೇವರನ್ನ ಸ್ತುತಿಸುವಂತಹ ಗೀತೆಯನ್ನ ಹಾಡಿದ್ರೇನೆ ಸಹಿಸಿಕೊಳ್ಳದಿದ್ದಂತಹ ಇಂತಹ ವ್ಯಕ್ತಿಗಳಿಂದ ನಾವು ಸಹಿಷ್ಣುತೆ ಸಹಬಾಳ್ವೆಯನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಮಾತೆತ್ತಿದ್ರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ, ಹಿಂದೂಗಳಿಗೆ ಪಾಠ ಹೇಳ್ಕೊಡಂತ ಹೋಗ್ತಾರೆ. ಯಾರು ಅಂತಂದ್ರೆ ನಾವು ವಿಚಾರ ವ್ಯಾಧಿಗಳು ಅಂತ ಕರಿತೀವಿ, ಲದ್ದಿಜೀವಿಗಳು ಅಂತ ಕರಿತೀವಿ ನಾವು ಅವ್ರನ್ನ. ಮೌನಕ್ಕೆ ಶರಣಾಗುವ ಮುಖಾಂತರ ಇವತ್ತು ಸಾಬೀತು ಮಾಡಿದ್ದಾರೆ. ನ್ಯಾಷನಲ್ ಚಾನೆಲ್ ನಲ್ಲೂ ಕೂಡ ಆಕೆಯ ವಿರುದ್ಧ ಪ್ರಾರಂಭವಾದಂತ ಒಂದು ಹೇಟ್ ಕ್ಯಾಂಪೇನ್ ಇದೆ, ಅದ್ರ ಬಗ್ಗೆ ವರದಿ ಆಯಿತು. ಟ್ವಿಟರ್ ನಲ್ಲಿ ಇರುವಂತ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಕೂಡ ಖಂಡಿಸಿದ್ರು ಅದನ್ನ. ಆದ್ರೆ ನಮ್ಮಲ್ಲಿ ಮಾತೆತ್ತಿದ್ರೆ ಆಗಾಗ ಬಾಯಿ ತರಿತಾ ಇರುವಂತ ಭಗವಾನ್ ಇರ್ಬೋದು, ಈ GK ಗೋವಿಂದರಾವ್ ಇರ್ಬೋದು, ಗಿರೀಶ್ ಕಾರ್ನಾಡ್ ಇರ್ಬೋದು, ಅಥವಾ ಇನ್ಯಾರು ನಾನು ಬಹಳ ಜನ ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ, ಯಾಕೆಂದ್ರೆ ಅವ್ರ ಹೆಸರಲಿಕ್ಕೆ ಕೂಡ ಅಯೋಗ್ಯರವರು. ಅವರೆಲ್ಲ ಇವತ್ತವರೆಗೂ ಇಷ್ಟಾದ್ರೂ ಕೂಡ ನಮ್ಮ ಕರ್ನಾಟಕದ ಒಂದು ಹೆಣ್ಮಗಳು, ಅವಳಿಗೆ ಒಂದು ಅಂದ್ರೆ ಜೀವಕ್ಕೆ ಇವತ್ತು ಆ ಕುಟುಂಬಕ್ಕೂ ಕೂಡ ಜೀವಕ್ಕೆ ಅಪಾಯ ಎದುರಾಗಿದೆ. ಇಷ್ಟಾಗಿಯೂ ಕೂಡ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇವರಲ್ಲಿ ಈ ಸಹಿಷ್ಣುತೆಯ ಪಾಠ, ಸರ್ವಧರ್ಮ ಸಹಿಷ್ಣುತೆ, ಎಲ್ಲರೂ ಕೂಡಿ ಬಾಳ್ಬೇಕು, ಈ ಪಾಠ ಎಲ್ಲ ಮರ್ತೋಗ್ಬಿಡ್ತೇವೆ ಇವರಿಗೆ. ಇವರ ನಿಜವಾದ ಗೋಸಂಬೆತನ ಅನ್ನೋದು ಸುಹಾನಾ ಸೈಯದ್ ವಿಷಯದಲ್ಲಿ ಇವರು ಬಾಯಿ ಮುಚ್ಕೊಂಡಿರೋದು ನೋಡಿ ಮತ್ತೊಮ್ಮೆ ಬಹಿರಂಗವಾಗಿದೆ. ಮುಸ್ಲಿಂ ಯುವತಿ ಸುಹಾನಾ ಸೈಯದ್ ಹಿಂದೂ ದೇವರನಾಮ ಹಾಡೋದಕ್ಕೆ ಸಚಿವ UT ಖಾದರ್ ನೈತಿಕ ಬೆಂಬಲವನ್ನು ಸೂಚಿಸಿದ್ದಾರೆ. ಚಾಮರಾಜನಗರದಲ್ಲಿ ಈ ಬಗ್ಗೆ ಅವರು ಮಾತಾಡ್ತಿದ್ರು. ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಖಾದರ್ ಸಾಮಾಜಿಕ ಜಾಲತಾಣದಲ್ಲಿ ಧಮಕಿ ಮತ್ತು ಮಾನಸಿಕ ಕಿರುಕುಳ ನೀಡಿರುವ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿಕೆ ಕೊಟ್ಟರು. ಕೇವಲ 100ರಲ್ಲಿ ಒಬ್ಬರು ಮಾತ್ರ ಕಿರುಕುಳ ನೀಡುತ್ತಿದ್ದಾರೆ, ಇಂಥವರ ವಿರುದ್ಧ ಉಳಿದ 99 ಮಂದಿ ಧ್ವನಿ ಎತ್ತಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಧಮಕಿ ಹಾಕಿರೋರಿಗೆ ಧರ್ಮದ ಮುಖಂಡರು ಉಪದೇಶ ಮಾಡಬೇಕು ಅಂತ ಕೂಡ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು. ಇವತ್ತು ಯಾರು ಈ ರೀತಿ ಫೇಸ್ಬುಕ್ನಲ್ಲಿ ಧಮಕಿ ಮತ್ತು ಈ ರೀತಿ ಮಾನಸಿಕ ಒತ್ತಡ ಮತ್ತು ಕಿರುಕುಳ ಕೊಡ್ತಾರ ಅವರು ಇದಕ್ಕೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಅದು ಎಲ್ಲರಿಗೂ, ಯಾರು ಒಬ್ರು ಇಬ್ಬರು ಅದನ್ನು ಮಾಡಿರ್ಬೋದು, ಅದೆಲ್ಲರಿಗೂ ತರಲಿಕ್ಕೆ ಆಗಲಿಲ್ಲ. ಈಗ 99% ಉತ್ತೊಬ್ಬರು ಯಾರಿದ್ದಾರೆ ಅವರು ಒಟ್ಟಾಗಬೇಕು. ಮತ್ತು ಈ ರೀತಿ 1% ಯಾರು ಸಮಾಜದಲ್ಲಿ ಇವತ್ತು ಸಮಸ್ಯೆ ಉಂಟು ಮಾಡ್ತಾರೆ ಅವರಿಗೆ ತಕ್ಕವಾದ ಶಿಕ್ಷಣ ಒಳಪಡಬೇಕು. ಸಮಾಜದಲ್ಲಿ ಅಶಾಂತಿ ಮತ್ತು ಈ ರೀತಿ ಆಧುನಿಕ ಮತ್ತು ತಂತ್ರಜ್ಞಾನ ಬಳಸಿಕೊಂಡು ಅದನ್ನು ಪ್ರಯೋಜನ ಮಾಡುವ ಬದಲು ಜನಸಾಮಾನ್ಯರಿಗೆ ತೊಂದರೆ ಕೊಡುವಂತ ಯಾರು ಹಮ್ಮಿಕೊಳ್ತಾರ ಅಂಥವ್ರ ವಿರುದ್ಧ ಇವತ್ತು ಕಠಿಣ ಕ್ರಮ ಕೈಗೊಳ್ಳಬೇಕಾಗ್ತದೆ. ಇದೀಗ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಸಾಹಿತಿಗಳಾದಂತಹ KS ಭಗವಾನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. 3-4 ದಿವಸದಿಂದ ಈ ಬೆಳವಣಿಗೆನ ನೀವು ಗಮನಿಸಿದ್ದೀರಿ ಅಂತ ಭಾವಿಸ್ತೇನೆ ಸರ್ ನಾನು. ಯಾವುದ್ರ ಬಗ್ಗೆ? ಸುಹಾನಾ ಸೈಯದ್ ಅವರ ಹಾಡುಗಾರಿಕೆ ವಿಚಾರಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗಿರುವ ಅಭಿಪ್ರಾಯದ ಬಗ್ಗೆ.
ಹೌದಾ ಗಮನಕ್ಕೆ ಬಂದಿಲ್ಲ ಸರ್? ನನಗೆ ಸರಿಯಾಗಿ ಗೊತ್ತಿಲ್ಲ, ಏನೊಂದು ಎರಡು ಪಾಯಿಂಟ್ ಹೇಳಿದ್ರೆ ಗೊತ್ತಾಯ್ತದೆ. ಅಂದ್ರೆ ಊರ್ಲಿ ಇದ್ದೀರಾ ಸರ್, ಬೇರೆ ಕಡೆ ಇದ್ದೀರಾ ಸರ್? ನಾನು ಸ್ವಲ್ಪ ಕೇರಳಕ್ಕೆ ಹೋಗಿದ್ದೆ. ಕೇರಳಕ್ಕೆ ಸರ್? ಹಾ ಹಾ ಸರ್, ಈಗ ವಾಪಸ್ ಬಂದಿದ್ದೀರಿ ಸರ್? ಹ್ಮ್ ಸರ್ ನಿಮ್ ಗಮನಕ್ಕೆ ಕೊಟ್ಬಿಡ್ತೀನಿ. ಪ್ರತಾಪ್ ಸಿಂಹ ಅವರು ನಿಮ್ಮ ಹೆಸರನ್ನು ತೆಗೆದುಕೊಂಡು ಕೂಡ ಆ ಎಲ್ಲ ವಿಚಾರವಾದಿಗಳು, ಚಿಂತಕರು ಎಲ್ಲಿ ಹೋದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್. ಯಾಕೆ ಅಂದ್ರೆ ಸುಹಾನಾ ಸೈಯದ್ ಅನ್ನುವಂತ ಹೆಣ್ಣು ಮಗಳು ಖಾಸಗಿ ಚಾನೆಲ್ ನ ಒಂದು ರಿಯಾಲಿಟಿ ಶೋ ನಲ್ಲಿ ಕನ್ನಡದ ಒಂದು ದೇವರ ನಾಮವನ್ನು ಅತ್ಯದ್ಭುತವಾಗಿ ಪ್ರಸ್ತುತಪಡಿಸುತ್ತಾರೆ. ಯಾರು? ಸುಹಾನಾ ಸೈಯದ್ ಅನ್ನುವಂತ ಹೆಣ್ಣು ಮಗಳು. ಹಾ 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 ಜಾತಿ ಬಗ್ಗೆ ಮಾತಾಡ್ತಿಲ್ಲ ಸರ್ ನಾನು. ಆಕೆ ಒಂದು ಅದ್ಭುತವಾದಂತಹ ಸಂಗೀತವನ್ನು ಪ್ರಸ್ತುತಪಡಿಸ್ತಾರೆ. ಸರಿ ಸರಿ. ಅದಕ್ಕೆ ತೀರ್ಪುಗಾರರು ಕೂಡ ಅದಕ್ಕೊಂದು ಪ್ರಶಂಸೆ ಕೊಡ್ತಾರೆ. ಆಕೆ ಈಗ ರೇಸ್ ನಲ್ಲಿ ಇದ್ದಾರೆ, ಅಂದ್ರೆ ಆ ರಿಯಾಲಿಟಿ ಶೋ ನಲ್ಲಿ ಹಾಡುಗಾರಿಕೆ ಆಕೆ ಇದ್ದಾರೆ. ಓಹೋ ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಮಂಗಳೂರು ಮುಸ್ಲಿಮ್ಸ್ ಅನ್ನುವಂತ ಒಂದು ಪೇಜ್ ಅಲ್ಲಿ ಹಾ ಆಕೆಗೆ ಹಾ ಹಿಂದೂ ದೇವರ ಹಾಡನ್ನ ಹಾಡಿದ್ದಕ್ಕೆ ಆಕೆಗೆ ಧಮಕಿ ಹಾಕಿದ್ದಾರೆ. ಓಹೋ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದು ಸಂಪೂರ್ಣವಾಗಿ ವಿರೋಧಿಸಬೇಕಾದಂತ ಒಂದು ಅಂಶ. ಯಾರೇ ಯಾವುದೇ ದೇವರನ್ನ ಮಾತಾಡ್ಲಿ, ಅದು ಅವರ ನಂಬಿಕೆ ಮತ್ತು ಪ್ರೀತಿ ಇಂದ ಅವರು ಹೇಳ್ತಕ್ಕಂತ ಹಾಡ್ತಕ್ಕಂತ ವಿಚಾರ. ಅದನ್ನ ಕೇಳಿ ಸಂತೋಷ ಪಡೋರು ಪಡ್ಲಿ, ಇಲ್ಲ ಅಂತಂದ್ರೆ ಸುಮ್ನೆ ವಿರೋಧಿಸದೇ ಇರೋದು ಒಳ್ಳೇದು. ಯಾಕೆಂತಂದ್ರೆ ಎಲ್ಲವನ್ನೂ ಪ್ರಜಾಪ್ರಭುತ್ವ ಇದೆ, ನಮ್ಗೆ ಮಾತಾಡ್ಲಿಕ್ಕೆ ಹಕ್ಕಿದೆ ಅಂತ ಎಲ್ಲವನ್ನೂ ನಾವು ವಿರೋಧಿಸೋದಲ್ಲ. ಆ ವಿರೋಧ ಯಾವುದೇ ಒಂದು ಜನಾಂಗದ ನಡುವೆ ವಿರಸಕ್ಕೆ ಅವಕಾಶ ಇಲ್ಲದಂತೆ ಅದು ಒಂದು ಸಾಮರಸ್ಯಕ್ಕೆ ಅನುಕೂಲ ಆದ್ರೆ ಒಳ್ಳೇದು. ಈಗ ಆ ಹೆಣ್ಮಗಳು ಒಂದು ಹಿಂದೂ ಹಾಡನ್ನ ಹಾಡಿದ್ರೆ ನಾವು ಸಂತೋಷ ಪಡ್ಬೇಕು. ಈಗ ಎಷ್ಟೋ ಉರ್ದು ಹಾಡುಗಳನ್ನ ಬೇಕಾದಷ್ಟು ನಾವು ಕೇಳ್ತೀವಿ, ರೇಡಿಯೋದಲ್ಲಿ ಕೇಳ್ತೀವಿ, ಟಿವಿಲಿ ಕೇಳ್ತೀವಿ, ಆಮೇಲೆ ಬೇರೆ ಬೇರೆ ಕಡೆ ಹಾಕ್ತಾರೆ, ಸಾರ್ವಜನಿಕವಾಗಿ ಕೇಳ್ತೀವಿ. ಅಲ್ಲೇ ನಾವು ವಿರೋಧಿಸಕ್ ಹೋಗೋದಿಲ್ವಲ್ಲ. ಹಾಗಾಗಿ ವಿರೋಧಕ್ಕಾಗಿ ವಿರೋಧ ಹೊರತು ತಿಳುವಳಿಕೆಗಾಗಿ ವಿರೋಧ ಅಲ್ಲ ಸರ್. KS ಭಗವಾನ್ ಅವರಿಗೆ ಯಾಕೆ ದೂರವಾಣಿ ಮುಖಾಂತರ ನಾವು ಮಾತಾಡ್ತಿದ್ದೀವಿ ಅಂದ್ರೆ ಮೋದಿ ಸರ್ಕಾರದ ಅಸಹಿಷ್ಣುತೆ ಬಗ್ಗೆ ನೀವು ಮಾತಾಡಿದ್ರಿ, ನೆನಪಿರ್ಬೋದಲ್ಲ ಸರ್ ನಿಮ್ಗೆ? ಹೌದು, ಏನು ಮೋದಿ ಅವ್ರ ಬಗ್ಗೆ ಎಕ್ಸಾಕ್ಟ್ಲಿ. ಈಗ ಹಾಗೆ ಒಂದ್ 3-4 ದಿನ ಆಯ್ತು KS ಭಗವಾನ್ ಅವರು ಎಲ್ಲೋದ್ರು, ಇದನ್ನ ಸ್ವತಃ ಪ್ರತಾಪ್ ಸಿಂಹ ಅವರು ಸಂಸದರು ಕೇಳಿದ ಪ್ರಶ್ನೆ, ಎಲ್ಲಿ ಹೋದ್ರು ಕೆಲವು ಲದ್ದಿಜೀವಿಗಳು ಸಂಗೀತದ ಮಹತ್ವ ಗೊತ್ತಿಲ್ಲ ಅಂತ ಕೇಳಿದ್ದಾರೆ ಸರ್. ಕೇರಳಕ್ಕೆ 1-2-3 ಕಾರ್ಯಕ್ರಮಗಳಿದ್ದು ಅಲ್ಲಿ ಹೋಗಿದ್ದೆ, ನೆನ್ನೆ ಸಂಜೆ ಬಂದೆ. ಅವರು ಸ್ನೇಹಿತರು ನನ್ನ ನೆನೆಸ್ಕೊಂಡಿದ್ದಕ್ಕಾಗಿ ಅವ್ರಿಗೆ ನನ್ನ ಧನ್ಯವಾದಗಳು. ಮತ್ತು ಅವರ ಅಭಿಪ್ರಾಯ ಏನಾದ್ರು ಬೇಕು ಅಂತಂದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡೋದು, ವಿಚಾರವಾದಿಗಳು ಸರ್ ವಿರಸಕ್ಕೆ ಅವಕಾಶ ಕೊಡದಂತೆ ಯಾರು ಯಾವ ಬೇಗ ಹಾಡನ್ನು ಬೇಕಾದ್ರೂ ಹಾಡ್ಬೋದು. ಹಾ ಸರ್, ಕರೆಕ್ಟ್ ಸರ್. ಪ್ರಶ್ನೆ ಏನು ಅಂದ್ರೆ ಈ ತರದ ವಿಚಾರ ಬಂದಾಗ ವಿಚಾರವಾದಿಗಳು ಎಲ್ಲಿ ಹೋದ್ರು ಅವ್ರಿಗೆ ಸಂಗೀತದ ಮಹತ್ವ ಗೊತ್ತಿಲ್ಲ, ಅವ್ರಿಗೆ ಲದ್ದಿಜೀವಿಗಳು ಅಂತ ಹೇಳಿಕೆ ಕೊಡ್ತಾರೆ. ಅವ್ರ ಮಾತೇ ಆಗ ಅನ್ನೋರ್ ಮಾತೇ ಲದ್ದಿ ಆಗ್ಬಿಟ್ಟದೆ ಅಂತ ಅನ್ಕೋಬೇಕಾಗ್ತದೆ ನಾವು. ಯಾಕೆ ನಿಮ್ಗೆ ಎಲ್ಲೇ ಇದ್ರು ಕೂಡ ನಿಮ್ಗೆ ಗಮನ ಬರುತ್ತಲ್ವ ಸರ್ ಈ ಮಾಹಿತಿಗಳೆಲ್ಲ ಬರುತ್ತೆ? ಅದೇ ನಾ ಊರಲ್ಲಿ ಇರಲಿಲ್ಲ ಅಂತ ಹೇಳಿದ್ನಲ್ಲ, ಹಾಗಾಗಿ ಮಾಹಿತಿ ಅಂದ್ರೆ ಯಾಕೆಂದ್ರೆ ಭಗವಾನ್ ಅವರು ಹಲವಾರು ವಿಚಾರಗಳನ್ನ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತಾರೆ. ನಿಮ್ಮ ಅನಿಸಿಕೆಯನ್ನ ನೀವು ತಿಳಿಸ್ತೀರಾ? ಮಾತಾಡುವ ಈ ತರದ ಸಂದರ್ಭದಲ್ಲಿ ನೀವು ಎಲ್ಲೋದ್ರು ಅಂತ ಕ್ವಶನ್ ಮಾಡೋ ಹಾಗಾಗೋಯ್ತು ಸರ್. ನಾನು ಕೇಳಕ್ ಬಂದಿದ್ದೆ ಅಂತ ಸರ್. ನಿಮ್ಮ ಅನಿಸಿಕೆ ಏನು ಸರ್ ಆಗಿದ್ರೆ? ಈಗಾಗಲೇ ಹೇಳಿದ್ನಲ್ಲ ನಾನು ಅನಿಸಿಕೆ ಏನು ಅಂತಂದ್ರೆ, ಈಗ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಧಮಕಿ ಆಗ್ತಿರೋರ್ಗೆ ಏನ್ ಹೇಳ್ತೀರಾ ಸರ್? ವಿರೋಧಿಸೋದಾಗ್ಲಿ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾಕೆ ಅಂತಂದ್ರೆ ಯಾವುದೇ ಒಂದು ಜನಾಂಗದ ಹಾಡನ್ನ ಇಷ್ಟಪಟ್ಟವರು ಕೇಳ್ಬೋದು ಸರ್. ಬಟ್ ಈಗ ಯಾರು ಧಮಕಿ ಆಗ್ತಿದಾರಲ್ಲ ಸರ್ ಹುಡುಗಿಗೆ, ಉರ್ದು ಹಾಡುಗಳು ಕೇಳ್ತೀವಿ, ಉರ್ದು ಭಕ್ತಿ ಗೀತೆಗಳು ಕೇಳ್ತೀವಿ, ಅದನ್ನೆಲ್ಲ ನಾವು ವಿರೋಧಿಸಕ್ ಹೋಗೋದು. ಸರ್ ಗೊತ್ತಾಯ್ತು. ಯಾರೋ ಧಮಕಿ ಆಗ್ತಾರೆ ಅಂದ್ರೆ ಅದನ್ನ ಹೇಗೆ ಟ್ರೀಟ್ ಮಾಡ್ತೀರಾ ಸರ್ ನೀವು ಅಂತ ಕೇಳಿ? ಅದನ್ನ ಜನ ಸ್ವೀಕರಿಸಿರ್ತಾರೆ. ಅಲ್ಲ ಸರ್, ಅಂದ್ರೆ ಇಷ್ಟ ಇಲ್ದರು ಅದ್ರ ಬಗ್ಗೆ ಮಾತನಾಡ್ಬೋದು, ಮತ್ತು ಕೇಳಲಿಕ್ಕೆ ಇಷ್ಟ ಇಲ್ಲದೆ ಇದ್ರೆ ಅವರು ತಮ್ಮ ಕಿವಿಯನ್ನ ಮುಚ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಕರೆಕ್ಟ್ ಭಗವಾನ್ ಸರ್. ಈಗ ಅಲ್ಲಿ ಯಾರು ಧಮಕಿ ಆಗ್ತಿದ್ದಾರೆ ಸರ್ ಆ ಹೆಣ್ಣು ಮಗಳಿಗೆ, ಧಮಕಿ ಆಗಿದ್ರೆ ತಪ್ಪದು, ಅದು ತಿಳುವಳಿಕೆ ಇಲ್ಲದೆ ಮಾಡಿರ್ತಕ್ಕಂಥದ್ದು. ಅಲ್ಲ ಹಂಗೆ ಹೇಳ್ಬಿಟ್ಟು ಸುಮ್ಮನೆ ಆಗೋದು ಅಥವಾ ಇದಕ್ಕೊಂದು ಪ್ರತಿಭಟನೆ ರೂಪ ಕೊಡ್ಬೇಕು ಅಂತೀರಾ ಸರ್? ಅದಿನ್ನೂ ದೊಡ್ಡ ತಪ್ಪಾಯ್ತದೆ. ಹಾ ಸರ್, ಇದನ್ನ ಹೇಳಿ ಸುಮ್ಮನಾಗುವುದಾ ಇಲ್ಲ ಇದಕ್ಕೊಂದು ಪ್ರತಿಭಟನೆ ರೂಪ ಕೊಡ್ಬೇಕು ಅಂತೀರಾ ಸರ್? ಅಲ್ಲ, ಹೇಳಿ ಸುಮ್ಮನಾಗೋದೇ ಒಳ್ಳೇದು. ಅಕಸ್ಮಾತ್ ಏನಾದ್ರೂ ಅದು ಮುಂದುವರೆದ್ರೆ ಪ್ರತಿಭಟನೆ ಅಗತ್ಯ ಅಂದ್ರೆ ಪ್ರತಿಭಟನೆ ಕೊಡೋದು ಒಳ್ಳೇದು ಸರ್. ಇದನ್ನೇ ಅವ್ರು ಪ್ರಶ್ನೆ ಮಾಡಿದ್ದು ಪ್ರತಾಪ್ ಸಿಂಹ ಅವರು. ಬೇರೆದಕ್ಕೆಲ್ಲ ಪ್ರತಿಭಟನೆ ಮಾಡ್ತಾರೆ, ಇದಕ್ಕೆ ಯಾಕೆ ಸುಮ್ಮನೆ ಆಗ್ತಾರೆ ಅಂತ ಪ್ರಶ್ನೆ ಮಾಡ್ತಾರೆ ಪ್ರತಾಪ್ ಸಿಂಹ ಅವರು. ಇಲ್ಲ ಸರ್, ಇಲ್ಲ ನಾವು ಪ್ರತಿಭಟಿಸೋದು ಮಾಡ್ತೀವಿ ನಾವು. ಅಲ್ಲ ಈಗಂದ್ರೆ ಇಲ್ಲ ಅಂದ್ರೆ ಈಗ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲ ಸರ್ ಭಗವಾನ್ ಸರ್, ಭಗವಾನ್ ಸರ್ ನೀವ್ ಯಾಕೆ ಮಾತಾಡ್ತಿಲ್ಲ?
ಅದೇ ಮಾತಾಡ್ ಮುಗೀತಲ್ಲ. ಈ ತರ ಸೈಲೆಂಟ್ ಆಗಿದ್ದಾರೆ ಅಂತಾನೆ ಪ್ರತಾಪ್ ಸಿಂಹ ಅವ್ರು ಕೇಳ್ತಿರೋದು. ನಿಮ್ಮ ಮಾತನ್ನ ಕೇಳ್ತಿಲ್ಲ ಅವರು. ನಾನು ಹೇಳಿದ್ನಲ್ಲ ಊರಲ್ಲಿ ಇರ್ಲಿಲ್ಲ. ಅಲ್ಲ ಸರ್, ಈಗ ಹೇಳಿದ್ದು ಸರ್, ಈಗ ಅದು ಹೇಳಿ ಸುಮ್ಮನೆ ಆಗಬೇಕು ಅಂದ್ರಲ್ಲ ಸರ್, ಅದಕ್ಕೆ ಇವರು ಪ್ರತಾಪ್ ಸಿಂಹ ಅವ್ರು ಕೇಳ್ತಿರೋ ಸುಮ್ಮನೆ ಆಗ್ಬಿಡ್ತಾರೆ, ಪ್ರತಿಭಟನೆ ಮಾಡಲ್ಲ ಅಂದ್ರು ಅವರು. ಪ್ರತಿಭಟನೆ ಈಗ ಪ್ರತಿಭಟನೆ ಮಾಡ್ತೀವಿ ಅಂತ ಎಲ್ಲಕ್ಕೂ ಮಾಡಿದ್ರೆ ಪ್ರತಿಭಟನೆಗೆ ಅದಕ್ಕೆ ಮೌಲ್ಯ ಇರೋದಿಲ್ಲ ಮತ್ತು ಅದು ಎಲ್ಲರಿಗೂ ಮಾಡ್ತಾರೆ ಅನ್ನೋ ಒಂದು ಭಾವನೆ ಜನರಲ್ಲಿ ಇದು ಅಷ್ಟೊಂದು ಪ್ರಾಮುಖ್ಯತೆ ಪಡ್ಕೊಂಡಿಲ್ಲ ನಿಮ್ಮ ಪ್ರಕಾರ. ಮತ್ತು ಅದು ಜನಾಂಗದ ಅಥವಾ ಸಮಾಜದ ಒಂದು ಸಾಮರಸ್ಯವನ್ನ ಕೆಡಿಸುವಂತದ್ದಿದ್ರೆ ಅದನ್ನ ನಾವು ಪ್ರತಿಭಟಿಸುವ. ಸರ್, ಡೋಂಟ್ ಯು ಫೀಲ್ ಸರ್ ಈ ತರದ ಅದೇ ಕೆದಕುತ್ತೆ ಸಾಮರಸ್ಯವನ್ನ ಅಂತ? ಬಿಕಾಸ್ ಸಂಗೀತ ಅನ್ನೋದು ಎಲ್ಲವನ್ನ ಬೆಸೆಯುತ್ತೆ ಅಂತ ಯಾವಾಗ್ಲೂ ಮಾತಾಡ್ತಾರೆ ದೇಶಕ್ಕೆ. ಸರ್ ಭಗವಾನ್ ಸರ್ ಎಲ್ಲರನ್ನು ಬೆಸೆಯುವಂತದ್ದು, ಎಲ್ಲ ಹೃದಯವನ್ನು ಇಡೀ ದೇಶಕ್ಕೆ ಸರ್, ನಮ್ಮ ದೇಶಕ್ಕೆ ಯಾವುದೋ ಒಂದು ಸಂಗೀತ ಲೋಕದ ದೊಡ್ಡ ಪ್ರಶಸ್ತಿ AR ರೆಹಮಾನ್ ಅವ್ರು ಪಡ್ಕೊಂಡ ತಕ್ಷಣ ನಾವ್ ಯಾರು ಬೇರೆ ಏನು ಸಮುದಾಯ ಮತ್ತೇನು ನೋಡ್ಲೇ ಇಲ್ಲ ಸರ್, ಇಡೀ ಜನ ಖಂಡಿತ ಇಲ್ಲ, ಯಾರು ಇಲ್ಲ. ಈಗ ಅದನ್ನೇ ನಾನು ಹೇಳಿದ್ದು, ಬೇಕಾದಷ್ಟು ಉರ್ದು ಗೀತೆಗಳು ಬಾಲಿವುಡ್ ಅಲ್ಲಿ ಅಥವಾ ಇದ್ರ ಲೆವೆಲ್ ಅಲ್ಲಿ ಮೊಹಮ್ಮದ್ ರಫಿ ಅವ್ರ ಹಾಡು ಕೇಳಿದ್ರೆ ಇವತ್ತು ಥ್ರಿಲ್ ಆಗ್ತೀವಿ ಸರ್ ನಾವು. ಕರೆಕ್ಟ್ ಅಲ್ವಾ ಸರ್? ಅದರಿಂದ ಅವರು ಸಂಕುಚಿತವಾದ ದೃಷ್ಟಿಯಿಂದ ನೋಡೋದನ್ನ ಬಿಡಬೇಕು ಅಂತ ನಾನು. ಎಕ್ಸಾಕ್ಟ್ಲಿ. ನಮ್ಮ ಕನ್ನಡ ಸಾಹಿತ್ಯ ಲೋಕದ, ಸಾರಸ್ವತ ಲೋಕದ ಹಲವಾರು ಕವಿಗಳು ಕೂಡ ಅವರ ಸಮುದಾಯವನ್ನು ನಾವು ನೋಡೇ ಇಲ್ಲ ಸರ್. ಹೌದೌದು, ಅವರ ಸಾಹಿತ್ಯವನ್ನು ಆಸ್ವಾದಿಸಿದ್ದೇವೆ, ಅದನ್ನ ಹಾಡಾಗಿ ಅದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿ ಹಾಡಿದ್ದೇವೆ. ಇದನ್ನ ಐ ಥಿಂಕ್ ಇದನ್ನ ಈಗ ಇದಕ್ಕೆ ಸರಿಪಡಿಸದೆ ಹೋದ್ರೆ ದೊಡ್ಡ ಮಟ್ಟದಲ್ಲಿ ಬೆಳ್ಕೊಂಡ್ಬಿಡುತ್ತಲ್ವಾ ಸರ್? ಯಾಕೆ 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 ವಿಚಾರವಾದಿಗಳು ಯಾಕೆ ಮುಂದಾಗ್ತಿಲ್ಲ ಅಂತ ಪ್ರತಾಪ್ ಸಿಂಹ ಹೇಗೆ ಪ್ರಶ್ನೆ ಮಾಡ್ತಾರೆ. ಇಲ್ಲ 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 ಮಾತಾಡು ನೀವು ಮುಂದಾಳತ್ವ ತಗೋಬೇಕು, ವಿಚಾರವಾದಿಗಳು ಎಲ್ಲಿ ಹೋದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಅವರು. ಆಗ್ಲಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೀವು ಜಾರ್ಕೋತಿದ್ದೀರಿ ಅನ್ಸ್ತಾ ಇದೆ ನನಗೆ ಸರ್. ನನ್ನ ಧ್ವನಿ ಕೇಳಿಸ್ತಿದ್ಯಾ? ಜೊತೆಗೆ SK ಭಗವಾನ್ ಅವರು ಥ್ಯಾಂಕ್ ಯು ಅಂತ ಫೋನ್ ಇಡ್ತಾ ಇದ್ದಾರೆ. KS ಭಗವಾನ್ ಅವರು, ಕ್ಷಮಿಸಿ, KS ಭಗವಾನ್ ಅವರು ಏನೋ ಇದು ಮಾಡ್ತೀನಿ ಅಂತ ಹಂಗೆ ಹೋಗಿ ಫೋನ್ ಇಟ್ಟರು. ಬಟ್ ಗೊತ್ತಿಲ್ಲ, ಇದನ್ನೇ ಪ್ರತಾಪ್ ಸಿಂಹ ಅವರು 2-3 ಬಾರಿ ಕೆದಕಿದ್ರು. ಸಾಹಿತಿಗಳು ಜಾರ್ಕೋತಿದ್ದಾರೆ, ಸಾಹಿತಿಗಳು ಇದ್ರ ಬಗ್ಗೆ ಮಾತಾಡ್ತಿಲ್ಲ ಚಿಂತಕರು ಅಂತ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಐ ಥಿಂಕ್ ಅದಕ್ಕೊಂದು ರೂಪ ಕೊಟ್ಟು ಅದಕ್ಕೊಂದು ಕ್ಲಾರಿಫೈ ಕೊಡಬೇಕು ಅಂತ ಅನ್ಸುತ್ತೆ. ಆದರೆ ಅದರಿಂದ ಪ್ರೊಫೆಸರ್ KS ಭಗವಾನ್ ಅವರು ಏನು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದರು, ಅವ್ರು ಒಂದ್ಸರಿ ಇಲ್ಲ ಇದನ್ನ ಈ ಪ್ರತಿಭಟನೆ ಯಾಕೆ ಮಾಡಬೇಕು ಅಂತಾರೆ, ಇನ್ನೊಂದ್ಸರಿ ಎಲ್ಲದಕ್ಕೂ ಪ್ರತಿಭಟನೆ ಮಾಡೋ ಅವಶ್ಯಕತೆ ಏನಿದೆ ಅಂತ ಕೂಡ ಹೇಳಿದ್ರು. ಬಟ್ ಹಿಂಗೆ ಮಾತಾಡಲಿಲ್ಲ ಅಂದರೆ ಯಾವುದೋ ಹೆಣ್ಣು ಮಗಳು ಆಕೆಗಿರುವಂತಹ ಸಂಗೀತದ ಆ ಶಕ್ತಿ, ದೈವದತ್ತವಾಗಿ ಬಂದಿರುವಂತಹ ಶಕ್ತಿ ಇದನ್ನೆಲ್ಲೋ ಒಂದು ಕಡೆ ಇನ್ಯಾವುದೋ ರೂಪ ಪಡ್ಕೊಂಡು ಅದು ಹಾಗೆ ಕಮರಿ ಹೋಗುತ್ತೇನೋ ಅನ್ನೋದು. ಬಟ್ ಇದಕ್ಕೊಂದು ಒಂದು ಅಂತ್ಯ ಕಾಣಬೇಕು. ಹೀಗೆ ಯಾರೋ ಎದುರಿಸ್ತಿದ್ರೆ ಯಾವುದೇ ಸಂದರ್ಭದಲ್ಲೂ ಅವ್ರು ಯಾರು ಕೂಡ ಯಾವತ್ತೂ ವೇದಿಕೆಗೆ ಬಂದು ಹಾಡೋಕ್ಕಾಗಲಿ ಅಥವಾ ಇನ್ಯಾವುದಕ್ಕೂ ಕೂಡ ಅವಕಾಶ ಸಿಗೋದೇ ಇಲ್ಲ ಅಂತ ಅನಿಸ್ಬಿಡುತ್ತೆ ಒಂದು ಕ್ಷಣ. ನಿಸರ್ಗದತ್ತವಾಗಿ ಬರ್ತಿರೋ ಈ ಮಳೆ ಕಥೆಯನ್ನು ನೋಡಲೇಬೇಕು ನಾವು. ಬೆಂಗಳೂರಿನಲ್ಲಿ ಇವತ್ತು ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಬೆಂಗಳೂರಿನ ಹಲವೆಡೆಗಳಲ್ಲಿ, ಬಹುತೇಕ ಎಲ್ಲ ಪ್ರದೇಶಗಳಲ್ಲಿ ಒಂದೇ ರೀತಿಯ ವರದಿಗಳು ಬರ್ತಾ ಇವೆ. ವಿಪರೀತ ಮಳೆ. ನಿನ್ನೆ ಮಳೆ ಬಂದಿದ್ದು ಭೂಮಿಯನ್ನು ಒಂದಿಷ್ಟು ತಂಪು ಮಾಡ್ತು, ಆದರೆ ಇವತ್ತು ಒಂದು ಹಬೆ ಇತ್ತು. ಆದರೆ ಇವತ್ತಿನ ಮಳೆ ನಿಜವಾಗಲೂ ಅದರ ತಂಪು ಮಾಡುತ್ತೆ. ಇವತ್ತಿನ ಮಳೆ ಒಂದಷ್ಟು ತಂಪನ್ನು ತರುತ್ತದೆ ಗ್ಯಾರಂಟಿ ಬೆಂಗಳೂರು ನಗರಕ್ಕೆ. ದರ್ಶನ್ ಹಾಗೂ ಸುದೀಪ್ ನಡುವಿನ ಜಟಾಪಟಿ ಮುಗಿಯುವ ಲಕ್ಷಣ ಕಂಡು ಬರ್ತಾ ಇಲ್ಲ.